ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಇದೀಗ ಢವಢವ ಶುರುವಾಗಿದೆ. ಇವತ್ತು ಹೊರ ಬೀಳಲಿಕ್ಕಿದೆ ಎಸ್ಐಟಿ ವರದಿಯ ಭವಿಷ್ಯ. ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ಕೋರ್ಟ್ನಿಂದ ಇವತ್ತು ಆದೇಶ ಹೊರ ಬೀಳುತ್ತೆ. ಬುರುಡೆ ಷಡ್ಯಂತ್ರದ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದಂತಹ ಎಸ್ಐಟಿ ವರದಿಯಲ್ಲಿ 5 ಹೆಸರನ್ನ ಉಲ್ಲೇಖವನ್ನ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ವಿಠಲಗೌಡ, ಸುಜಾತಾ ಭಟ್ ಭವಿಷ್ಯ ಇವತ್ತು ನಿರ್ಧಾರ ಆಗಲಿಕ್ಕಿದೆ. ಬೆಳ್ತಂಗಡಿ ಕೋರ್ಟ್ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಕೋರ್ಟ್ ಆದೇಶದ ಬಳಿಕ ಮತ್ತೊಂದು ದಿಕ್ಕಿಗೆ ಬುರುಡೆ ಕೇಸ್ ತನಿಖೆ ಸಾಗುವಂತಹ ಎಲ್ಲ ಲಕ್ಷಣಗಳು ಕಾಣಸಿಗ್ತಾ ಇದೆ. ಹೆಚ್ಚುವರಿ ತನಿಖೆಗೆ ಎಸ್ಐಟಿಗೆ ಕೋರ್ಟ್ ನಿರ್ದೇಶನ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. 5 ಆರೋಪಿಗಳ ಬಂಧನಕ್ಕೂ ಕೋರ್ಟ್ ಸೂಚಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಕೋರ್ಟ್ನ ಮುಂದಿನ ನಿರ್ದೇಶನಕ್ಕೆ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಸೊ ಸಹಜವಾಗಿ ಇದೀಗ ಎಲ್ರಿಗೂ ಕೂಡ ಭಯ ಶುರುವಾಗಿದೆ. ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್, ವಿಠಲಗೌಡ, ಸುಜಾತಾ ಭಟ್ ಇವರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಯಾವ ರೀತಿಯಾಗಿ ಧರ್ಮಸ್ಥಳದ ಜಾಗವನ್ನ ಅಪವಿತ್ರ ಮಾಡುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು, ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ರು, ಫಂಡಿಂಗ್ ಎಲ್ಲಿಂದ ಆಗಿತ್ತು, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ದೆಹಲಿಗೆ ಬುರುಡೆ ತೆಗೆದುಕೊಂಡು ಹೋಗಿದ್ದಂತಹ ಜಯಂತ್ಗೆ ಕಾಡಿದ್ದೇನು? ಅವತ್ತು ದೆಹಲಿಯಲ್ಲಿ ಏಕಾಏಕಿ ಬೆಚ್ಚಿ ಬಿದ್ದಿದ್ಯಾಕೆ ಜಯಂತ್ ಅಂತ ಅಂದು ಜಯಂತ್ ಕನಸಿನಲ್ಲಿ ಅಷ್ಟಕ್ಕೂ ಬಂದಿದ್ದೇನು? ಬುರುಡೆ ಕಂಡು ಥರಥರ ನಡಗಿದ್ನಂತೆ ಜಯಂತ್. ದೆಹಲಿಯಲ್ಲಿ ರಾತ್ರಿ ಮಲಗಿದ್ದಾಗ ಜಯಂತ್ಗೆ ಭಯಾನಕ ಕನ್ಸು ಬೇರೆ ಕಂಡುಬಿಟ್ಟಿತ್ತಂತೆ. ಕನ್ಸು ಬೀಳ್ತಾ ಇದ್ದಂತೆ ಕಿರ್ಚ್ಕೊಂಡು ಎದ್ದಿದ್ದಂತಹ ಜಯಂತ್ ಅಂದು ಒಂದೇ ರೂಮ್ನಲ್ಲಿ ಇದ್ದಂತಹ ಚಿನ್ನಯ್ಯ, ಮಟ್ಟಣ್ಣವರ್, ಜಯಂತ್ ದೆಹಲಿಗೆ ಹೋಗುವಾಗ ರೈಲಿನಲ್ಲಿ ಬುರುಡೆಯನ್ನ ಕೊಂಡೊಯ್ದಿದ್ದಂತಹ ಜಯಂತ್ ಕನ್ಸು ಬೀಳ್ತಾ ಇದ್ದಂತೆ ಬುರುಡೆ ವಾಪಸ್ ತರೋದಕ್ಕೆ ಒಪ್ಪದಂತಹ ಜಯಂತ್ ಬುರುಡೆಯನ್ನ ದೆಹಲಿಯಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಕೂಡ ಆಗಿದ್ದಂತಹ ಟೀಮ್ ಎಸ್ಐಟಿ ನೀಡಿದ ವರದಿಯಲ್ಲಿ ಜಯಂತ್ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಬುರುಡೆ ತೆಗೆದುಕೊಂಡು ಹೋಗಬೇಕು ಅಂದಂತಹ ಸಂದರ್ಭದಲ್ಲಿ ಜಯಂತ್ ಅವರೇ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ದೆಹಲಿಗೆ. ಕನ್ಸೇನೋ ಬಿದ್ದುಬಿಡ್ತಂತೆ, ಥರಥರ ನಡ್ಗೋಗ್ಬಿಟ್ಟಿದ್ರಂತೆ. ಹಾಗಾಗಿ ಆ ಒಂದು ಬುರುಡೆನ ವಾಪಸ್ ತೆಗೆದುಕೊಂಡು ಬರಲಿಲ್ವಂತೆ. ನೋಡಿ ಯಾವ ರೀತಿಯಾಗಿ ಕಥೆಯನ್ನ ಎಣೆದಿದ್ದಾರೆ ಅಂತ ಹೇಳಿ. ಒಂದು ಸಿನಿಮಾವನ್ನೇ ಬೇಕಾದರೂ ಮಾಡಿಬಿಡಬಹುದು. ಅಷ್ಟರ ಮಟ್ಟಿಗೆ ಇವರು ಕತೆ, ನಿರ್ದೇಶನ, ಸ್ಕ್ರೀನ್ ಪ್ಲೇ ಎಲ್ಲವನ್ನು ಕೂಡ ರೆಡಿ ಮಾಡಿದ್ರು. ಬಟ್ ಆದರೆ ಕಂಪ್ಲೀಟ್ ಸಿನಿಮಾ ಫ್ಲಾಪ್ ಆಯಿತು. ಇವತ್ತು ಆದೇಶ ಹೊರ ಬೀಳಲಿಕ್ಕಿದೆ ಸಿವಿಲ್ ಕೋರ್ಟ್ನಿಂದ. ಸೊ ಬುರುಡೆ ಷಡ್ಯಂತ್ರದ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ ಆದೇಶದ ಬಳಿಕ ಮತ್ತೊಂದು ದಿಕ್ಕಿಗೆ ಬುರುಡೆ ಕೇಸ್ ತನಿಖೆ ಸಾಗುವಂತಹ ಸಾಧ್ಯತೆಗಳು ಕೂಡ ಇದೆ.